ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಪಿ ಸೋನಾ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್, ನಾನಿವತ್ತು ಇನ್ನೊಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ಕೆಲವೊಬ್ಬರು ಮಾಡೋ ಮಿಸ್ಟೇಕ್ಗಳು ಆ್ಯಂಡ್ ನಾವು ಅಷ್ಟು ಮಾಡಿಲ್ಲ, ಬಟ್ ಒಂದು ಸ್ವಲ್ಪ ತಿಳ್ಕೊಂಡ್ವಿ ಅದ್ರ ಬಗ್ಗೆ. ಸೊ ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿ ಅಂತ. ಸೊ ಫಸ್ಟ್ ಏನಪ್ಪ ಅಂತ ಇವತ್ತೇನು ಹೇಳ್ತಿದ್ದೀನಿ ಅಂದರೆ, ಮೊಟ್ಟೆ ಬಗ್ಗೆ ಆಯಿತಾ. ಪಾರಿವಾಳ ಏನು ಮೊಟ್ಟೆ ಇಡುತ್ತೆ, ಆ ಮೊಟ್ಟೆದ್ರಲ್ಲಿ ನಾವು ಏನು ಮಿಸ್ಟೇಕ್ ಮಾಡ್ತೀವಿ ಅಂತ. ಸೊ ಫಸ್ಟು ಮೊಟ್ಟೆ ಇಟ್ಟಿಲ್ಲ ಅಂದರೆ ಅದೇನು ಮಾಡಬೇಕು ಅಂತ ಅದನ್ನು ಕಾಳು ಜೊತೆ ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸ್ತೀನಿ, ಏನೇನು ತಿನ್ನಿಸ್ಬೇಕು ಅಂತ. ಸೊ ಮೊಟ್ಟೆ ಇಟ್ಟಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಗೈಸ್. ನೀವು ಇವಾಗ ಒಂದು ಜೋಡಿ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ. ಇವಾಗ ಒಂದು ಪೇರ್ ಮಾಡಿರ್ತೀರಾ. ಸೊ ಒಂದು ಪೇರ್ ಇವ್ರು ಏನು ಮಾಡ್ತಾರೆ ಅಂದರೆ, ಫಸ್ಟು ಒಂದು ಮೊಟ್ಟೆ ಇಡ್ತಾರೆ. ಒಂದು ಪೇರ್ ಫಸ್ಟ್ ಟೈಮ್ ಒಂದು ಪೇರ್ ಮೊಟ್ಟೆ ಇಡ್ತಾರೆ. ಆ ಪೇರ್ನ ನೀವು ಯಾವತ್ತೂ ಮರಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅದು ಫಸ್ಟ್ ಅವ್ರು ಇಟ್ಟಿರ್ತಾರಲ್ವ, ಅಷ್ಟು ಸ್ಟ್ರೆಂತ್ ಇರಲ್ಲ ಆ್ಯಂಡ್ ಅವ್ರಿಗೂ ನೋಡ್ಕೊಳ್ಳೋಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಅದು ಆಮೇಲೆ ಮರಿ ಆದರೆ ಏನಾಗುತ್ತೆ ಅಂದರೆ ಅದು ವೀಕ್ ಆಗುತ್ತೆ. ಸೊ ವೀಕ್ ಆಗಿರ್ಬೋದು, ಪ್ಯಾರಲೈಸ್ ಆಗಿರ್ಬೋದು, ಈ ಥರದ್ದು ತುಂಬ ಒಂಥರ ಇಲ್ಲ, ಹಕ್ಕಿಗೆ ಸ್ಟ್ರೆಂತೇ ಇರಲ್ಲ, ಕ್ವಾಲಿಟಿ ಇರಲ್ಲ, ಕಾಲು ಸ್ಟ್ರೆಂತ್ ಇರಲ್ಲ. ಸೊ ಆ ಥರ ಬಂದ್ಬಿಡುತ್ತೆ. ಸೊ ಆ ಥರ ಮಾಡಲೇಬೇಡಿ. ಅಂದರೆ ಎಲ್ಲರಿಗೂ ಏನು ಆಸೆ ಇರುತ್ತೆ ಗೊತ್ತಾ, ಮೊಟ್ಟೆ ಇಟ್ಬಿಡ್ತು ಅಂದ ತಕ್ಷಣ ಎಲ್ಲರಿಗೂ ಒಂದು ಖುಷಿ ಇರುತ್ತೆ, ನಮ್ಮ ಮನೇಲೂ ಪಟ್ಟ ಆಗುತ್ತೆ, ಮರಿ ಆಗುತ್ತೆ ಅಂತ. ಅಂದ್ರೆ ಫಸ್ಟ್ ಟೈಮ್ ಮಾಡೋರಿಗೆ ಅದೊಂಥರ ಖುಷಿ ಇರುತ್ತೆ, ನಮ್ಮ ಮೊಟ್ಟೆ ಇಡ್ತು ಅಂತದ್ದು. ಸೊ ಆ ಥರ ಖುಷಿ ಇರಲಿ, ನೆಕ್ಸ್ಟು ಅದನ್ನು ಖುಷಿ ಪಡ್ಬೋದು. ಬಟ್ ಆದರೆ ಏನಪ್ಪ ಅಂತಂದರೆ, ಅದನ್ನು ತೆಗೆದುಬಿಡಿ, ಅದನ್ನು ಕಾವು ಕೂರಿಸಲೇಬಾರ್ದು, ಅದನ್ನು ತೆಗೆದಿಟ್ಬಿಡಿ. ಅದಾದಮೇಲೆ ಇನ್ನೊಂದೇನು ಮಿಸ್ಟೇಕ್ ಮಾಡ್ತೀವಿ ಅಂತ ಅಂದರೆ, ನೆಕ್ಸ್ಟ್ ಟೈಮ್ ಅವರು ಮೊಟ್ಟೆ ಇಡಬೇಕಾದ್ರೆ, ಮೊಟ್ಟೆ ಇಡ್ತಾರಲ್ವ, ನೆಕ್ಸ್ಟ್ ಮೊಟ್ಟೆ ಇಡೋ ಅಷ್ಟರಲ್ಲಿ ಅವರಿಗೆ ಡಿವಾರ್ಮಿಂಗ್ ಮಾಡಿ, ಡಿವಾರ್ಮಿಂಗ್ ಆದಮೇಲೆ ಮಲ್ಟಿವಿಟಮಿನ್ ಸಿರಪ್ಗಳು, ಆಮೇಲೆ ಕ್ಯಾಲ್ಶಿಯಮ್ದು ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂದರೆ, ಮೊಟ್ಟೆದೇನು ಹೋದ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಹಳೆ ವೀಡಿಯೋಲಿ ಮೊಟ್ಟೆ ಕೊಡಿ. ಆಮೇಲೆ ಮಣ್ಣು ಸ್ವಲ್ಪ ಕೊಡಿ. ಮಣ್ಣು ತಿಂದ್ರೇ ಅವಕ್ಕೆ ಅದರಲ್ಲಿರೋ ಒಂದು ಕ್ಯಾಲ್ಶಿಯಮು ಅದೇನು ಸಿಗುತ್ತೆ, ಪ್ರೋಟೀನ್, ಅದನ್ನೆಲ್ಲ ಅವರು ಮಣ್ಣಲ್ಲೇ ತಿನ್ಕೋತಾರೆ. ಸೊ ಮಣ್ಣಲ್ಲಿ ಇಡಿ. ಸೊ ಆ ಥರ ಪ್ರಿಪೇರ್ ಮಾಡಿಬಿಟ್ಟು ಆವಾಗ ನೆಕ್ಸ್ಟ್ ಮೊಟ್ಟೆ ಇಡ್ತಾರಲ್ವ, ಆವಾಗ ಪರ್ಫೆಕ್ಟಾಗಿರುತ್ತೆ. ಆ ಮೊಟ್ಟೆನ ನೀವು ಬ್ರೀಡ್ ಮಾಡ್ಕೊಬೋದು, ಮರಿ ಮಾಡ್ಕೊಬೋದು. ಸೊ ಅದು ಹೆಲ್ದಿಯಾಗೂ ಬಂದಿರುತ್ತೆ, ಒಳ್ಳೆ ಕ್ವಾಲಿಟಿ ಪಟ್ಟಾಗಿರುತ್ತೆ. ಸೊ ನೀವು ಹಾರಿಸ್ಬೋದು, ಟ್ರೈನ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಈ ಥರ ಫುಲ್ ಪ್ರಿಕಾಷನ್ ತೊಗೊಂಡು ಮಾಡಿದಾಗ ಪಟ್ಟಗಳೆಲ್ಲ ಸೀಕ್ಲಾಗಲ್ಲ. ಸೀಕ್ಲಾಗಲ್ಲ ಪಟ್ಟಗಳು. ಆಮೇಲೆ ಅವರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಚೆನ್ನಾಗಿ ತಿನ್ನಿಸ್ತಾರೆ, ಹೆಲ್ದಿಯಾಗಿ ಬಂದಿರುತ್ತೆ ಆ್ಯಂಡ್ ಆರಾಮಾಗಿ ಹಾರಿಸ್ಕೊಬೋದು ಗೈಸ್. ಇಲ್ಲ ಅಂದರೆ ಒಂದು ನಾವು ಮಿಸ್ಟೇಕ್ ಮಾಡಿದ್ವಿ ಅಂದರೆ ಅದನ್ನ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ. ಅವಾಗ ಅದಕ್ಕೆ ಹಾರ್ಸೋಕ್ಕೆ ಆಗಲ್ಲ, ಸುಮ್ಮನೆ ಹಾಗೆ ಇಟ್ಕೋಬೇಕಾಗುತ್ತೆ, ಹೋಗ್ಬಿಡುತ್ತೆ. ಅಷ್ಟು ಸ್ಟ್ರೆಂತ್ ಆಗಿ ಹೋಗ್ಬಿಡುತ್ತೆ. ಅಷ್ಟರೊಳಗೆ ಅದು ಪಟ್ಟನೆ 3 ಕಲ್ಲಿ 4 ಕಲ್ಲಿದ್ದು ದಸ್ತಾಗಿ ಬಂದುಬಿಡುತ್ತೆ. ಆಮೇಲೆ ಇನ್ನೇನು ಹಾರಿಸ್ತೀರಾ, ನಾವು ಹಾರ್ಸೋಕ್ಕೆ ಆಗಲ್ಲ. ಸೊ ಅದಕ್ಕೆ ಆ ಮಿಸ್ಟೇಕ್ ಮಾಡಬೇಡಿ. ಅದಾದಮೇಲೆ ಮೊಟ್ಟೆ ಇಡ್ತಾರಲ್ವ, ಸೊ ಫಸ್ಟ್ ಏನು ಮಾಡುತ್ತೆ ಪಾರಿವಾಳ ಅಂದರೆ, ಒಂದಿನಕ್ಕೆ ಒಂದು ಮೊಟ್ಟೆ ಇಡುತ್ತೆ ಅಂದ್ಕೊಳ್ಳಿ. ಒಂದಿನ ಒಂದೇ ಮೊಟ್ಟೆ ಇಡೋದು, 2 ಮೊಟ್ಟೆ ಇಡಲ್ಲ. ಇವತ್ತು ಬೆಳಗ್ಗೆ ಒಂದು ಮೊಟ್ಟೆ ಇಡ್ತು ಅಂದರೆ ತಿರ್ಗಾ ಮಾರನೇ ದಿನ ಬೆಳಗ್ಗೆ ಇನ್ನೊಂದು ಮೊಟ್ಟೆ ಇಡುತ್ತೆ. ಇಲ್ಲ ಇವತ್ತು ಸಂಜೆ ಒಂದು ಮೊಟ್ಟೆ ಇಡ್ತು ಅಂದರೆ ತಿರ್ಗಾ ಮಾರನೇ ದಿನ ಸಂಜೆನೇ ಅದು ಒಂದು ಮೊಟ್ಟೆ ಇಡೋದು. ಸೊ ಫಸ್ಟ್ ಮೊಟ್ಟೆ ಇಟ್ಟಿರುತ್ತಲ್ಲ, ಸೊ ಅದನ್ನು ಫಸ್ಟೇ ಕಾವಿಗೆ ಕೂರಿಸ್ಬಾರ್ದು, ಅದನ್ನು ಎತ್ತಿ ಸಪ್ರೇಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಇನ್ನೊಂದು ಮೊಟ್ಟೆ ಇಟ್ಟಾದ್ಮೇಲೆ ಆವಾಗ 2 ಮೊಟ್ಟೆನ ಕಾವು ಕೂರಿಸ್ಬೇಕು. ಯಾಕಪ್ಪ ಅಂತ ಅಂದರೆ, ಫಸ್ಟ್ ಇಟ್ಟಿರುತ್ತಲ್ವ ಮೊಟ್ಟೆ, ಅದು ಬೇಗ ಹ್ಯಾಚ್ ಆಗಿಬಿಡುತ್ತೆ, ಅಂದರೆ ಬೇಗ ಮರಿ ಬಂದುಬಿಡುತ್ತೆ. 2 ಮೊಟ್ಟೆ ಇಟ್ಟಿರುತ್ತಲ್ವ, ಅದೊಂದು 2-3 ದಿನ ಆದಮೇಲೆ ಮರಿ ಆಗುತ್ತೆ, ಮರಿ ಆಚೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಫಸ್ಟ್ ಯಾವುದು ಮರಿ ಆಗಿರುತ್ತೋ ಅವಕ್ಕೆ ಚೆನ್ನಾಗಿ ತಿನ್ನಿಸ್ತವೆ, ಅವಕ್ಕೆ ಚೆನ್ನಾಗಿ ಕೇರ್ ತೊಗೊತವೆ. ಸೊ ಇದು 2ನೇದು ಹುಟ್ಟಿರುತ್ತಲ್ಲ, ಅದಕ್ಕಷ್ಟೇ ನೋಡ್ಕೊಂಡ್ಬಿಡ್ತಾರೆ, ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಫೀಡ್ ಮಾಡಲ್ಲ ಅವರು ಪೇರೆಂಟ್ಸು. ಸೊ ಅವಾಗ ಏನಾಗುತ್ತೆ, ಅವು ಸೀಕ್ಲಾಗ್ತವೆ, ಅದ್ರದ್ದು ಗ್ರೋತ್ ಕಮ್ಮಿ ಆಗಿಬಿಡುತ್ತೆ. ಸೊ ಫಸ್ಟ್ದು ಏನಾಗುತ್ತೆ, ಒಳ್ಳೆ ಹೆಲ್ದಿಯಾಗಿ ಬೆಳ್ಕೊಂಡ್ಬಿಡುತ್ತೆ. 2ನೇದು ಏನಾಗುತ್ತೆ ಅಂದರೆ ಸೀಕ್ಲಾಗಿ ಇಷ್ಟಿಷ್ಟೇ ಆಗಿಬಿಡುತ್ತೆ ಮರಿ. ಸೊ ಅದಕ್ಕೇ ಒಂದು ಮೊಟ್ಟೆ ಇಟ್ಟ ತಕ್ಷಣ ಎತ್ತಿ ಸಪ್ರೇಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಮೊಟ್ಟೆ ಇಡುತ್ತಲ್ಲ, ಆವಾಗ ಆ ಮೊಟ್ಟೆ ಜೊತೆ ನೀಟಾಗಿ ಇಡಿ. ಆ್ಯಂಡ್ ಇಷ್ಟೇ, ಇದೊಂದು ಆಯಿತು. ಇದೊಂದು ಪಾಯಿಂಟ್ ಆದಮೇಲೆ ಮೊಟ್ಟೆನ ಯಾವುದ್ರಲ್ಲಿ ಇಡಬೇಕು, ಹೆಂಗೆ ಇಡಬೇಕು ಅಂತ. ಸೊ ಮೊಟ್ಟೆನ ಯಾವತ್ತೂ ನಾರ್ಮಲ್ ಒಂದು ಟ್ರೇ ಸಿಗುತ್ತೆ, ಓಕೆನಾ, ಟ್ರೇ ಅಥವಾ ಬೌಲ್ ಥರ ಸಿಗುತ್ತೆ, ಒಂದು 20 ರೂಪೀಸ್ ಆ ಥರ. ಈ ಥರ ಸಿಗುತ್ತೆ. ಇದರಲ್ಲಿ ಒಂದಿಷ್ಟು ಮಣ್ಣು ತುಂಬಿಟ್ಟು ಮರಳು ಇಟ್ಬಿಡ್ತೀವಿ, ಮೊಟ್ಟೆ ಇಟ್ಟು. ಆ ಥರ ಟ್ರೇ ಸಿಗುತ್ತೆ ಗೈಸ್. ಆ ಟ್ರೇಯಲ್ಲಿ ಮಣ್ಣು ಬರುತ್ತಲ್ಲ, ಮಣ್ಣನ್ನು ಹಾಕಬೇಕು ಸ್ವಲ್ಪ, ಒಂದು
1 ಇಂಚ್ 2 ಇಂಚ್ ಮಣ್ಣು ಹಾಕಿಬಿಟ್ಟು ಅದ್ರ ಮೇಲೆ ನೀಟಾಗಿ ಮೊಟ್ಟೆ ಇಟ್ಬಿಟ್ರೆ ಅವರು ಕಾವು ಕೊಡ್ಕೊಂಡು ಮರಿ ಮಾಡ್ತಾರೆ. ಸೊ ಆ ಕೆಲವೊಬ್ರು ಮಣ್ಣಲ್ಲಿ ದಪ್ಪ ದಪ್ಪ ಕಲ್ಲಿರುತ್ತೆ ಅವೆಲ್ಲ ತೆಗೆದ್ಬಿಟ್ಟಿರ್ಬೇಕು ಹೌದು ಕಲ್ಲು ಸ್ವಲ್ಪ ನೋಡ್ಕೊಂಡು. ಇರಬಾರ್ದು, ಕಲ್ಲು ಕಡ್ಡಿ ಆ ಥರದ್ದೆಲ್ಲ ಇಡಬೇಡಿ. ಅವರೇನೆ ಒಂದೊಂದ್ಸತಿ ಏನು ಮಾಡ್ತಾರೆ ಗೊತ್ತಾ, ಅವ್ರ ಪುಕ್ಕ ಅವರೇ ಕಿತ್ಕೊಂಡು ಹಾಕೋತಾರೆ ಅಲ್ಲಿ, ಸಾಫ್ಟ್ ಮಾಡ್ಕೊತಾರೆ ಮೊಟ್ಟೆ ಇಡೋಕ್ಕೆ. ಸೊ ಕೆಲವೊಬ್ಬರು ಹಂಗೆ ಮಾಡುತ್ತೆ, ಎಲ್ಲ ಪಾರಿವಾಳನೂ ಆ ಥರ ಮಾಡುತ್ತೆ ಅಂತ ಹೇಳಲ್ಲ, ಯಾಕಂದರೆ ಅಲ್ಲಿ ತೋರಿಸ್ತೀನಿ ನೋಡಿ. ಇದು ನೋಡ್ರಿ, ಇವಾಗ ಇಟ್ಟಿದೆಯಲ್ಲ ಇದು, ಇದರಲ್ಲಿ ಒಂದು ಪುಕ್ಕ ಇಲ್ಲ. ಸೊ ಇವರು ಪುಕ್ಕ ಕಟ್ ಮಾಡಿ ಇಡಲ್ಲ. ಸೊ ಇವ್ರಲ್ಲಿ ಅವ್ರು ಇಟ್ಕೋತಾರೆ. ಅವ್ರು ಆಲ್ರೆಡಿ ಅಲ್ಲಿ ಇಟ್ಕೊಂಡು ಕೂತವ್ರೆ ತೋರ್ಸಕ್ಕೆ. ನೋಡಿ ಗೈಸ್, ಇವರು ಪುಕ್ಕ ಕಿತ್ತಾಕೋತಾರೆ, ಓಕೆನಾ. ಸೊ ಎಲ್ಲ ಪಾರಿವಾಳಗಳ ಪೇರ್ಗಳು ಹಂಗೆ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಜೋಡಿ ಮಾತ್ರ ಏನು ಮಾಡುತ್ತೆ ಅಂದರೆ ಈ ಥರ ಪುಕ್ಕ ಕಿತ್ತಿ ಹಾಕೊಳ್ಳುತ್ತೆ. ಕೆಲವೊಂದು ಏನು ಮಾಡ್ತವೆ ಅಂತ ಅಂದರೆ, ನಾರ್ಮಲ್ ನಾವೇನು ಮಣ್ಣು ಇಡ್ತೀವಲ್ವ, ಮಣ್ಣು ಹಾಕಿಡ್ತೀವಲ್ಲ, ಸೊ ಅದೇ ಮಣ್ಣಲ್ಲೇ ಕೂತ್ಕೊಳ್ಳುತ್ತೆ. ಸೊ ಅದು ಮಣ್ಣನ್ನು ತಿನ್ಕೊಂಡು ಆ ಮಣ್ಣಲ್ಲಿರೋ ಏನು ಬೇಕು ಅವಕ್ಕೆ, ಕ್ಯಾಲ್ಶಿಯಮ್ ಆಗಿರ್ಬೋದು, ಅದರಲ್ಲಿ ಏನು ಸಿಗುತ್ತೋ ಅವ್ರುಗಳಿಗೆ ಅದನ್ನು ತಿನ್ಕೊಂಡು ನೀಟಾಗಿ ಮರಿ ಮಾಡ್ಕೋತಾರೆ. ಆ್ಯಂಡ್ ಗೈಸ್, ಕೆಲವೊಬ್ಬರು ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ, ಮೊಟ್ಟೆ ಇಡಬೇಕು ಅಂತಂದರೆ ಹುಲ್ಲನ್ನ ಹಾಕ್ಬಿಟ್ಟು ಅದರಲ್ಲಿ ಮೊಟ್ಟೆ ಇಡ್ತಾರೆ. ಸೊ ಅದೇನಪ್ಪ ಆಗುತ್ತೆ ಅಂತ ಅಂದರೆ ಮರಿ ಆಗುತ್ತೆ. ಸೊ ಮರಿ ಆದಮೇಲೂ ಏನು ಮಾಡ್ತಾರೆ, ಅದೇ ಹುಲ್ಲಲ್ಲೇ ಬಿಟ್ಬಿಟ್ಟಿರ್ತಾರೆ, ಓಕೆನಾ. ಸೊ ಅದ್ವಾಗ ಏನಾಗುತ್ತೆ ಮರಿಗಳು ಅಂದರೆ, ಮರಿಗಳ ಕಾಲಲ್ಲಿ ಸ್ಟ್ರೆಂತ್ ಬರಲ್ಲ. ಸೊ ಒಂದು ಕಾಲು ಸೊಟ್ಟಂಪಟ್ಟ ಹೋಗಿರುತ್ತೆ. ಸೊ ಅದು ಹಾಗೇ ಬೆಳ್ಕೊಬಿಡುತ್ತೆ. ಹೆಂಗೆ ಅಂದರೆ ಲೈಕ್ ಪ್ಯಾರಲೈಸ್ ಆಗಿರೋ ಥರನೇ ಒಂದು ಕಾಲು ಸೊಟ್ಟಾಗಿರುತ್ತೆ, ಇಲ್ಲ ಒಂದು ಕತ್ತಿದಾಗಿರುತ್ತೆ. ಸೊ ಆ ಥರ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಹುಲ್ಲು ಹೆಂಗಿರುತ್ತೆ ಹೇಳಿ, ಸಾಫ್ಟಾಗಿರುತ್ತೆ. ಸೊ ಒಂದು ಅದು ಹೆಂಗಿರುತ್ತೆ, ಗ್ರಿಪ್ ಇರಲ್ಲ ಅದ್ರ ಮಣ್ಣಲ್ಲಿ ಅಂದ್ರೆ ಬ್ಯಾಲೆನ್ಸ್ ಗ್ರಿಪ್ ಇರಲ್ಲ. ಮಣ್ಣಾದರೆ ಗಟ್ಟಿ ಇರುತ್ತಲ್ವಾ. ಸೊ ಅದು ಕಾಲೆಲ್ಲ ಊರಿದವಾಗ ಗಟ್ಟಿ ಇರುತ್ತೆ, ನೀಟಾಗಿ ಬೆಳ್ಕೊಳ್ಳುತ್ತೆ. ಹುಲ್ಲಂತ ಅಂದರೆ ಏನಾದ್ರು ಸ್ಪೇಸ್ ಇತ್ತು ಅಂದರೆ ಒಂದು ಕಾಲು ಒಳಗೆ ಹೋಗ್ಬಿಡುತ್ತೆ. ಸೊ ಒಂದು ಕಾಲು ಸೊಟ್ಟಂಪಟ್ಟ ಆ ಥರ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ಏನಾದರೂ ಸರಿ ಮಣ್ಣೇ ಹಾಕಿಡಿ, ಓಕೆನಾ. ಹುಲ್ಲೆಲ್ಲ ಹಾಕಲೇಬೇಡಿ. ಸೊ ಮಣ್ಣು ಹಾಕಿಡಿ, ಅದೊಂದು ಮಿಸ್ಟೇಕ್ ಮಾಡ್ತಾರೆ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ನೋಡಿರಿ ನಮ್ಮ ಪಕ್ಕದ ಮನೆ ನನ್ನ ಫ್ರೆಂಡು ನಮ್ಮ ಪಕ್ಕದ ಮನೆ ಫ್ರೆಂಡು ಆವಾಗವಾಗ ಬರ್ತಾನೆ. ಆ್ಯಂಡ್ ಇಷ್ಟೇ ಗೈಸ್ ಮೊಟ್ಟೆದು. ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಏನಾದರೂ. ಸೊ ಇದೊಂದು ನಂಗೆ ಹೇಳಬೇಕಿತ್ತು, ಸೊ ಮೊಟ್ಟೆ ಹೆಂಗೆ ನೋಡ್ಕೋಬೇಕು ಅಂತ. ಸೊ ಅದಾದಮೇಲೆ ಇನ್ನೇನಾದರೂ ಇದೆಯಾ? ಇನ್ನೇನಿಲ್ಲ. ಮೊಟ್ಟೆ ಬಗ್ಗೆ ಇಷ್ಟೇ ಅನಿಸುತ್ತೆ, ನನಗೆ ಗೊತ್ತಿರೋದು ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಕೆಲವೊಬ್ಬರು ಈ ಥರ ಮಿಸ್ಟೇಕ್ ಮಾಡ್ತಾರೆ, ಬಿಗಿನರ್ಸ್ ಮಿಸ್ಟೇಕ್ ಥರ. ಸೊ ಅದನ್ನು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಗೈಸ್, ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೋತೀನಿ ನನಗೆ ಗೊತ್ತಿರೋದು. ಆ್ಯಂಡ್ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್.